ಕೆಪಿಸಿಸಿ ಅಧ್ಯಕ್ಷ ಒಡಿಶಾ ಆಗಿದೆ ಸರ್. ನಮ್ಮ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬರೋದು ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಬಂದಿದೆ. ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಒಬ್ರಿಗೆ ಒಂದೇ ಹುದ್ದೆ ಕೊಡಬೇಕು ಅಂತ. ಒಬ್ರಿಗೆ ಒಂದೇ ಹುದ್ದೆ ಇರಬೇಕು. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ. ಕರ್ನಾಟಕದ ಏನು ಮಾಡಿದೆ, ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರುತ್ ಹೇಳಲ್ಲ. ನಿಮಗೆ ಬರೋದೇನೆಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸನ ಮಾಡಿ ಮುಗಿಸ್ತೇವೆ. ನಾನು AICC ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಿಗೆ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಬ್ಯಾಡಲ್ಲಕ್ಕಾಗ್ತದೆ. ಇವಕ್ಕೆಲ್ಲ ನೀವು ಏನು ಇದು ಕಟ್ಟಬಾರ್ದು. ಆ ಪರಮೇಶ್ವರ್ ಬಂದ ಭೇಟಿಯಾದ, ಶಿವಕುಮಾರ್ ಬಂದ ಭೇಟಿಯಾದ, ಜಾರಕಿಹೊಳಿ ಬಂದ ಭೇಟಿಯಾದ, ಸಿದ್ದರಾಮಯ್ಯ ಫೋನ್ ಮ್ಯಾಗ ಇಂಥವೆಲ್ಲ ಹೂವ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿಯಾಗ್ತಾ ಇದೆ. ನಾವು ಹೇಳಬಾರ್ದು, ಹೇಳಿದ್ರೆ ಸಿಟ್ಟು ಬರ್ತದೆ ಅವರಿಗೆ. ಮಾಧ್ಯಮದಿಂದ ಹೆಚ್ಚಿನ ಗೊಂದಲ. ಈ ಗೊಂದಲದಲ್ಲಿ ಮುಖಂಡರು ಗೊಂದಲದಲ್ಲೇ ಬಿದ್ದಾರೆ.